10 ವರ್ಷಗಳ ಹಿಂದೆ 2016 ಜೂನ್ 15ನೇ ತಾರೀಕು ಶಾಂತ ಧಾರವಾಡದಲ್ಲಿ ಯೋಗೇಶ್ ಗೌಡ ಕೊಲೆಯಾಯಿತು. ಜಿಲ್ಲಾ ಪಂಚಾಯತ್ ಸದಸ್ಯ, BJP ಲೀಡ್ರು. ಊರ್ಗೂರೇ ಮಾತಾಡ್ಕತ್ತಿತ್ತು ಅವತ್ತು, ವಿನಯ್ ಕುಲಕರ್ಣಿ ಮಾಡಿಸಿದ್ದಿದ್ದನ್ನು ಅಂತ. ಬಟ್ ಸಾಕ್ಷಿಗಳಿಲ್ಲದೆ ಏನು ಮಾತಾಡೋಕ್ಕಾಗತ್ತೆ? ನಾವೊಂದು ಕುತೂಹಲದ ಕಣ್ಣಿಟ್ಕೊಂಡು ಕಾಯ್ತಿದ್ವಿ. ನಿರಂತರವಾಗಿ ಫಾಲೋಅಪ್ ಸ್ಟೋರಿಗಳನ್ನು ಮಾಡಿದ್ವಿ. ಅನೇಕ ಮುಖವಾಡಗಳನ್ನು ಬಯಲಿಗೆಳೆದ್ವಿ. ಷಡ್ಯಂತ್ರಗಳನ್ನು, ಹುನ್ನಾರಗಳನ್ನು ಬಯಲಿಗೆಳೆದ್ವಿ. ಒಂದು ಸಂಘಟಿತ ಪ್ರಯತ್ನದ ಫಲಶ್ರುತಿ ಅನ್ನುವಂತೆ ಜಡ್ಜ್ಮೆಂಟ್ ಬಂತು. 15ನೇ ತಾರೀಕು ವಿನಯ್ ಕುಲಕರ್ಣಿ ದೋಷಿ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೇಳ್ತು. ಜೊತೆಗೆ ಇನ್ನೂ 16 ಜನ. ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಆಗಬೇಕಾಗಿತ್ತು. ಎಷ್ಟು ಶಿಕ್ಷೆ, ಏನು ಶಿಕ್ಷೆ ಅಂತ. ನೆನ್ನೆ ಯಾರ್ಯಾರಿಗೆ ಎಷ್ಟೆಷ್ಟು ಶಿಕ್ಷೆ ಆಗಬೇಕು, ಕಡಿಮೆ ಕೊಡಿ ಅಂತ ಇವ್ರ ಪರ ವಕೀಲರು, ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಕೊಡಿ, ಗಲ್ಲಿಗೆ ಹಾಕೋದೇನು ಬೇಡ ಅಂತ CBI ಪರ ವಕೀಲರ ವಾದಗಳನ್ನು ನೋಡಿದ್ವಿ ನಾವು. ಇವತ್ತು ಅನೌನ್ಸ್ ಆಯಿತು. ನಂಗೆ ಇನ್ಸ್ಪೆಕ್ಟರ್ ಟಿಂಗ್ರಿಕರ್ ಅನ್ನೋದಕ್ಕೂ ಮನಸ್ಸು ಬರೋದಿಲ್ಲ, ಚನ್ನಕೇಶವ್ ಟಿಂಗ್ರಿಕರ್. ಅನ್ಫಾರ್ಚುನೇಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದಂಥ ಕ್ರಿಮಿ ಮೃಗ, ಆತನೊಬ್ಬನಿಗೆ 7 ವರ್ಷ ಶಿಕ್ಷೆ, 30,000 ದಂಡ. ಉಳಿದ 16 ಜನರಿಗೆ ಜೀವಾವಧಿ, ಜೊತೆಗೆ 1 ಲಕ್ಷ ರೂಪಾಯಿ ದಂಡ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಈ ಶಿಕ್ಷೆಯನ್ನು ಇವತ್ತು ಘೋಷಿಸಿದರು. ಶಿಕ್ಷೆಯ ಪ್ರಮಾಣವನ್ನು ಘೋಷಿಸಿದರು. ಐತಿಹಾಸಿಕ ಇದು. ಕರ್ನಾಟಕದ ರಾಜಕಾರಣ ಮಾತ್ರ ಈ ಜಡ್ಜ್ಮೆಂಟನ್ನು ತಲೆಮಾರುಗಳ ಕಾಲ ನೆನಪಿಟ್ಕೊಳ್ಳೋದಲ್ಲ, ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟು ನೆನಪಿಟ್ಕೊಳ್ಬೇಕು. ನ್ಯಾಷನಲ್ ಲೆವೆಲ್ನಲ್ಲಿ ನೆನಪಿನಲ್ಲಿ ಉಳಿಯುತ್ತೆ ಇದು, ರಾಷ್ಟ್ರೀಯ ಮಟ್ಟದಲ್ಲಿ ನೆನಪಿನಲ್ಲಿ ಉಳಿಯುತ್ತೆ. ಒಬ್ಬ ಸಿಟ್ಟಿಂಗ್ MLA, 3 ಟೈಮ್ MLA, 1 ಸಲ ಮಂತ್ರಿಯಾಗಿದ್ದ ಮನುಷ್ಯ ಮರ್ಡರ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಯನ್ನು ಪಡೆದರೆ ನೆನಪಿಡೋದಿಲ್ವಾ ಕೇಸು? ಜೀವಾವಧಿ ಶಿಕ್ಷೆ ಪಾಠ ಆಗಬೇಕಿದು. ನಮ್ಮ ಹತ್ರ ಅಧಿಕಾರ ಇದೆ, ದುಡ್ಡಿದೆ, ಮಜಲ್ ಪವರ್, ತೋಳ್ಬಲ ಇದೆ. ನಾನು ಬೇಕಾದ ಪೊಲೀಸರನ್ನು ನನ್ನ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಿಸ್ಕೊತೀನಿ. ನಾನೊಂದು ಮರ್ಡರ್ ಮಾಡ್ತೀನಿ, ನೀವೆಲ್ಲ ಸೇರ್ಕೊಂಡು ಆ ಕೇಸನ್ನು ಮುಚ್ಚಿ ಹಾಕಬೇಕು ಅಂತ ಪೊಲೀಸರಿಗೆ ಮೊದಲೇ ಹೇಳಿ ಜನರನ್ನು ಸೆಟ್ ಮಾಡಿ ಮರ್ಡರ್ ಮಾಡಿಸ್ತೀನಿ. ಪೊಲೀಸರು ನಾನು ಹೇಳ್ದಂಗೆ FIR ಬರ್ಕೋತಾರೆ, ನಾನು ಹೇಳ್ದಂಗೆ ತನಿಖೆ ಮಾಡ್ತಾರೆ, ನಾನು ಹೇಳ್ದಂಗೆ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ವಿಚಾರಣೆ ಆರಂಭಗೊಂಡರೆ ಕಟಕಟೆಯಲ್ಲಿ ನಿಂತು ಸಾಕ್ಷಿ ಹೇಳಬೇಕಾದವರನ್ನ ನನ್ನ ಫಾರ್ಮ್ ಹೌಸಿಗೆ ಪೊಲೀಸರು ತಮ್ಮ ಜೀಪ್ನಲ್ಲಿ ಕರ್ಕೊಂಬರ್ತಾರೆ. ಕಟಕಟೆಯಲ್ಲಿ ನಿಂತು ಹಿಂಗೆ ಹೇಳಬೇಕು ಅಂತ ಪಾಠ ಮಾಡ್ತಾರೆ. ಕರ್ಕೊಂಡು ಕೋರ್ಟ್ನಲ್ಲಿ ಹೇಳಿಸ್ತಾರೆ. ಐ ಆಮ್ ದ ಕಿಂಗ್ ಅನ್ನುವ ಅಹಮ್ಮಿನಲ್ಲಿ, ದುರಹಂಕಾರದಲ್ಲಿ, ದರ್ಪದಲ್ಲಿ ಮೆರಿಬಹುದು ಅನ್ನುವವರಿಗೆಲ್ಲರಿಗೂ ಇದೊಂದು ಪಾಠ. ದೇರ್ ಹೈ ಮಗರ್ ಅಂಧೇರ್ ನಹಿ. ಜೀವಾವಧಿ ಶಿಕ್ಷೆ ಆಗುತ್ತೆ ನೋಡಿ. ಕನಿಷ್ಠ 14 ವರ್ಷ ಹೊರಗೆ ಬರಂಗಿಲ್ಲ. ಕನಿಷ್ಠ 14 ವರ್ಷ. ಇನ್ನು ಮುಂದೆ ಅವಕಾಶಗಳು ಇದ್ದಾವೆ. ಹೈಕೋರ್ಟ್ಗೆ ಹೋಗುತ್ತೆ ಕೇಸು, ಅಲ್ಲೂ ಉಲ್ಟಾ ಹೊಡೆದ್ರೆ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಆದರೆ ಟ್ರಯಲ್ ಕೋರ್ಟ್ನಲ್ಲಿ ಏನಾಗಿದೆ ಅನ್ನೋದು, ಚಾರ್ಜ್ ಶೀಟ್ ಇದೆಯಲ್ಲ, CBIನವ್ರು ಸಲ್ಲಿಸಿರೋ ಚಾರ್ಜ್ ಶೀಟು, ನಿಮಗೆ ಆಸಕ್ತಿ ಮತ್ತು ಪೇಷನ್ಸ್ ಇದ್ದರೆ ಆ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅಂತ ಒಂದು ಸಲ ನೋಡಿ. ಹೆಂಗಿದೆ ಚಾರ್ಜ್ ಶೀಟು ಅನ್ನೋದನ್ನು ಒಂದು ಸಲ ನೋಡಿ. ಸಾಕ್ಷ್ಯಗಳು ಹೆಂಗೆ ಬಂದವು ನೋಡಿ ಅಲ್ಲಿ. ಈ ಕೇಸಿಗೆ ಜೀವಾವಧಿ ಶಿಕ್ಷೆ. ಕೊಲೆಯಾದ ಯೋಗೇಶ್ ಗೌಡ ತಾಯಿ ತುಂಗಮ್ಮ ಇವತ್ತು ಬದುಕಿರಬೇಕಾಗಿತ್ತು. ಇನ್ನೊಬ್ಬ ವ್ಯಕ್ತಿ ಬಸವರಾಜ್ ಕೊರವಾರ್ 9.5 ವರ್ಷ ಈ ಕೇಸ್ನಲ್ಲಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಜೀವ ತೆಗೆದುಬಿಟ್ಟ ಮನುಷ್ಯ. ಅವ್ರ ತಾಯಿ ಬದುಕಿರಬೇಕಾಗಿತ್ತು.
ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ರೀ, ವಾಟ್ ಎವರ್ ಯಾರು ಏನೇ ಹೇಳಿ, ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಈ 15ನೇ ತಾರೀಕು ಜಡ್ಜ್ಮೆಂಟ್ ಬರೋದಿತ್ತಲ್ಲ, ಅವತ್ತು ಕೋರ್ಟ್ನಲ್ಲಿ ಹಾಜರಿರ್ಬೇಕು ಎಲ್ಲರೂ. ವಿನಯ್ ಕುಲಕರ್ಣಿ ಮನೆಯಿಂದ ಹೊರಡ್ತಾ ಇದ್ರಂತೆ, ರಿಪೋರ್ಟರ್ಸ್ ಎಲ್ಲ ನಿಂತಿದ್ರಲ್ಲಿ, ನಮ್ಮ ರಿಪೋರ್ಟ್ರು ಇದ್ದರು. ಹೇಳಿಕೆ ತಗೊಳ್ಳೋದಕ್ಕೆ ಮೈಕ್ ಹಿಡಿದಾಗ ಹೇಳಿಕೆ ಕೊಟ್ಟ ವಿನಯ್ ಕುಲಕರ್ಣಿ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಅದು ಇದು ಏನೋ ಹೇಳಿ ಕೊನೆಗೆ ನಮ್ಮ ರಿಪೋರ್ಟ್ರಿಗೆ ಹೇಳಿದ್ದಂತೆ, ಆ ಜಡ್ಜ್ ಏನು ಜಡ್ಜ್ಮೆಂಟ್ ಬರೀತಾನೋ ಗೊತ್ತಿಲ್ಲ, ನಿಮ್ಮ ಆಫೀಸ್ನಲ್ಲಿ ಕೂತ್ಕೊಂಡಿರುವ ಜಡ್ಜ್ಮೆಂಟ್ ಬರೆದು ಬಿಟ್ಟಿದ್ದಾನೆ ಇಷ್ಟೊತ್ತಿಗೆ ಅಂತ. ಹೌದು, ನನಗೆ ಗೊತ್ತು ಈ ಕೇಸಿನ ಡೀಟೇಲ್ಸು. ಆರಂಭದಲ್ಲಿ ವಿನಯ್ ಕುಲಕರ್ಣಿ ಕೈವಾಡ ಇದೆ ಅನ್ನುವ ಹಂತಕ್ಕೆ ಮಾತ್ರ ಇದ್ದಂಥ ಈ ಪ್ರಕರಣದಲ್ಲಿ 2017 ಸೆಪ್ಟೆಂಬರ್ನಲ್ಲಿ ನನ್ನ ಕೈಗೆ ಬಂದ ವಿಡಿಯೋಗಳನ್ನು ನೋಡಿದಾಗ ಗಾಬರಿ ಬಿದ್ದಿದ್ದೆ ನಾನು. ಯೋಗೀಶ್ ಗೌಡನ ಕೊಲೆಗೆ ನ್ಯಾಯ ತಗೊಳ್ತೀನಿ ಅಂತ ಹೋರಾಡ್ತಾ ಇದ್ದ ಆತನ ಅಣ್ಣನ ಮನೆಗೆ ಒಬ್ಬ ಸರ್ವಿಂಗ್ DYSPಯನ್ನು ಕಳಿಸಿ ಧಮಕಿ ಹಾಕಿಸಿದ್ದು, ಅದರ CCTV ದೃಶ್ಯಗಳು, ವಿಡಿಯೋಗಳು, ಆಡಿಯೋಗಳು ನನ್ನ ಕೈಗೆ ಬಂದಾಗ ಅರೆ, ವಿನಯ್ ಕುಲಕರ್ಣಿ ಅವರಿಗೆ ಸಿಟ್ಟಿದೆ. ಆ ಜಡ್ಜ್ ಏನು ಜಡ್ಜ್ಮೆಂಟ್ ಬರೀತಾನೋ ಗೊತ್ತಿಲ್ಲ, ನಿಮ್ಮ ಆಫೀಸ್ನಲ್ಲಿ ಕೂತ್ಕೊಂಡಿರೋ ಜಡ್ಜ್ ಆಲ್ರೆಡಿ ಜಡ್ಜ್ಮೆಂಟ್ ಬರೆದು ಬಿಟ್ಟಿದ್ದಾನೆ. ಹೌದು ಸರ್, ಹಠಕ್ಕೆ ಬಿದ್ದದ್ದು ಹೌದು. ತುಂಬ ಸಂಭಾವಿತರ ಜಿಲ್ಲೆ ನಮ್ಮದು. ಬೇಂದ್ರೆ ಅವರಂಥ ವರಕವಿಯನ್ನು ಈ ನಾಡಿಗೆ ಕೊಟ್ಟಂಥ ಜಿಲ್ಲೆ ನಮ್ಮದು. ಸಿದ್ಧಾರೂಢರು, ಮೃತ್ಯುಂಜಯ ಅಪ್ಪುಗಳು, ಗರಗದ ಮಡಿವಾಳಜ್ಜ ಓಡಾಡಿರೋ ಊರು ನಮ್ಮದು, ಜಿಲ್ಲೆ ನಮ್ಮದು. ಆ ಜಿಲ್ಲೆಯನ್ನು ಗೂಂಡಾ ರಾಜ್ಯ ಆಗೋದಕ್ಕೆ ಬಿಡೋದಿಲ್ಲ. ನಾವಿಲ್ಲಿ ಪತ್ರಕರ್ತರಾಗಿದ್ದುಕೊಂಡು ಕೂತ್ಕೊಂಡು ಜನಾಭಿಪ್ರಾಯ ರೂಪಿಸಬಲ್ಲ ಸ್ಥಾನದಲ್ಲಿ ಕೂತ್ಕೊಂಡು ಕೂಡ ಅಂಥ ನಮ್ಮ ಜಿಲ್ಲೆ ಗೂಂಡಾ ರಾಜ್ಯ ಆಗಿಬಿಟ್ರೆ ಈ ಕೆಲಸ ಯಾಕೆ ಮಾಡಬೇಕು? ಹುಬ್ಬಳ್ಳಿಲಿ ತರಕಾರಿ ಮಾಡ್ಕೊಂಡು ಜೀವನ ಮಾಡ್ಬೋದಲ್ಲ, ಈ ಕೆಲಸ ಯಾಕೆ ಮಾಡಬೇಕು? ನೋ. ಆ ಜಿಲ್ಲೆಯಿಂದ ರಾಜಕಾರಣ ಮಾಡಿದವರ ಪಟ್ಟಿಯಲ್ಲಿ ಎಂತೆಂಥ ಸಂಭಾವಿತ ಜನ ಇದ್ದಾರೆ, ಎಲ್ಲ ಪಕ್ಷಗಳಿಂದಲೂ. ಏನು ಬೋಳೆ ಜನ ರೀ. ಅಂಥಲ್ಲಿ ಬೆಳಗ್ಗೆ ಒಂದು ಕೊಲೆ ಮಾಡಿ ದಕ್ಕಿಸ್ಕೊಂಡು ಬಿಡ್ತೀನಿ ಅನ್ನುವಂಥ ವ್ಯಕ್ತಿ ನೋ, ಆಗಬಾರ್ದು, ಎಲ್ಲೂ ಆಗಬಾರ್ದು. ಅದು ಜೀವಾವಧಿ ಶಿಕ್ಷೆ ಆಯಿತು. 3 ದಿನದಿಂದ ನಮ್ಮ ಕ್ಲೈಂಟು ಒಂದೇ ಬಟ್ಟೆಯಲ್ಲಿದ್ದಾರೆ, ಬಟ್ಟೆ ಬದಲಾಯಿಸೋದಕ್ಕಾದರೂ ಅವಕಾಶ ಮಾಡಿಕೊಡಿ ಅಂತ ವಿನಯ್ ಕುಲಕರ್ಣಿ ಪರ ವಕೀಲ ಸುನೀಲ್ ಅವರು ಕೇಳಿದ್ರು. ಇವರೆಲ್ಲರ ಕುಟುಂಬಸ್ಥರು ಬಂದಿದ್ದರು. ಗೊಳ್ಳುವಂಥ ಹತ್ರಲ್ಲಿ ಜೈಲಿಗೆ ಹೋಗ್ತಿದ್ದಾರಲ್ಲ ನಮ್ಮಪ್ಪ ಅಂತ. 10 ವರ್ಷಗಳ ಹಿಂದೆ ಅಯ್ಯೋ ನಮ್ಮಪ್ಪನ ಯಾರು ಹೊಡೆದಾಕ್ಬಿಟ್ರಲ್ಲ ಅಂತ ಗುರುನಾಥ ಗೌಡ್ರ 4 ಜನ ಮಕ್ಕಳು ನಿಂತ್ಕೊಂಡು ನೋಡಿದರು. 4 ಜನ ಮಕ್ಕಳು. ಅದರಲ್ಲಿ ಕೊನೆ ಮಗುವಿಗೆ ತಿಳುವಳಿಕೆ ಕೂಡ ಇರಲಿಲ್ಲ, ಸಣ್ಣ ಮಗುವಿನ್ನು ತಿಳುವಳಿಕೆ ಕೂಡ ಇರಲಿಲ್ಲ. ಯೋಗೀಶ್ ಗೌಡ ಮಕ್ಕಳು ನಿಂತ್ಕೊಂಡು ನೋಡಿದ್ರು, ಅದನ್ನು ಕೊಂದುಬಿಟ್ರಲ್ಲ ನಮ್ಮ ಮಗನ್ನ ಅಂತ. ಇದಾದ ಮೇಲೆ SPP ಹೇಮಾ ಅವರು ಮಾತಾಡಿದ್ರು. ಹೇಮಾ ಅವರು ನಿನ್ನೆ ಸ್ಟ್ರೆಸ್ ಮಾಡಿ ಹೇಳಿದ್ದು, ನೊಂದವರಿಗೆ ಪರಿಹಾರ ಕೊಡಿ ಅಂತ. ಪರಿಹಾರ ಕೊಡಬಾರ್ದು ಅಂತ ವಿನಯ್ ಕುಲಕರ್ಣಿ ಪರ ವಕೀಲ ಶ್ಯಾಮ್ ಸುಂದರ್ ಅವರು ವಾದ ಮಾಡಿದರು. ಪರಿಹಾರ ಕೊಡ್ತೀವತ್ತು ನ್ಯಾಯಾಲಯ, 16 ಲಕ್ಷ ರೂಪಾಯಿ ಯೋಗೀಶ್ ಗೌಡರ ಮಕ್ಕಳಿಗೆ ಕೊಡಿ ಇದನ್ನ ಅಂತ. ಅಕ್ಕ ಮಹಾದೇವಿ, ಯೋಗೀಶ್ ಗೌಡರ ಅಕ್ಕ, ಸಂಭ್ರಮಾಚರಣೆ ಮಾಡಿದ್ರು. ಇಂಟ್ರೆಸ್ಟಿಂಗ್ಲಿ ನಾನು ಇವತ್ತು ಆ್ಯಕ್ಚುಲಿ 5 ಗಂಟೆ ಲೈವ್ ಮಾಡ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಹುಡುಗರು ಮಲ್ಲಮ್ಮ ಲೈವಿಗೆ ಬಂದಿದ್ದಾರೆ ಅಂದರೆ ಒಂದು ಕ್ಷಣ ಏನು ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗಲಿಲ್ಲ ನನಗೆ. ಮಲ್ಲಮ್ಮ ಕೊಲೆಯಾದ ಯೋಗೀಶ್ ಗೌಡರ ಪತ್ನಿ, ಯಾಕೇನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹೇಳ್ತೀನಿ ಅದ್ರ ಬಗ್ಗೆ, ಅವ್ರು ಏನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. Judgment was pronounced in Special CC 565 of 21, in which Yogesh Gowda was murdered on 15/6/2016
15/6/2016. In that case, the investigation was taken out by the state police, Dharwad State Police, and subsequently they filed the charge sheet assailing the A1 to A6 as an accused in that case. Subsequently, this case was transferred to CBI, and CBI conducted the investigation and filed charge sheet against A1 to A21. A15 ವಿನಯ್ ಕುಲಕರ್ಣಿ ಅವರ ಒಂದು ರಾಜಕೀಯ ದ್ವೇಷದ ಮೇರೆಗೆ ಈ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ್ರ ಅಲ್ಲಿ ಕೊಲೆ ಆಗುತ್ತೆ. ಆದರೆ ಧಾರವಾಡ ಪೊಲೀಸರು ಅದನ್ನು ಯಾವುದೇ ಇನ್ವೆಸ್ಟಿಗೇಷನ್ ಮಾಡದೆ ಬರೀ ಒಂದು 5 ಜನರ ಮೇಲೆ ಒಂದು ಕಾಟಾಚಾರಕ್ಕೆ ಒಂದು ಚಾರ್ಜ್ ಶೀಟ್ ಹಾಕಿ ಅಲ್ಲಿ ಧಾರವಾಡ ಕೋರ್ಟಲ್ಲಿ ಅದು 313 ಸ್ಟೇಜ್ವರೆಗೂ ಕೂಡ ಟ್ರಯಲ್ ಬಂದಿರುತ್ತೆ. ಆ ನಂತರ CBIಗೆ ಬಂದ ಮೇಲೆ ನಾವು ಬಹಳಷ್ಟು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಆ ರಿಯಲ್ ಹಂತಕರು A7 to 14 ಯಾರಿದ್ದಾರೆ ಅವರ ಮೇಲೆ ಚಾರ್ಜ್ ಶೀಟ್ ಹಾಕಿ ಅವರನ್ನು ಕೂಡ ಈ ಕೇಸಲ್ಲಿ ಸಿಲುಕಿಸಿ ಆಮೇಲೆ ನಾವು ಎಲ್ಲರ ವಿನಯ್ ಕುಲಕರ್ಣಿ ಕೂಡ ಚಾರ್ಜ್ ಶೀಟ್ ಹಾಕಿ ಇದೊಂದು ಐತಿಹಾಸಿಕ ಪ್ರಕರಣದ ನಿರ್ಣಯ ಇವತ್ತು ಹೊರಬಂದಿದೆ. ಈ ಒಂದು ಪ್ರಕರಣದಲ್ಲಿ ಯಾರು ಆರೋಪಿತರಿದ್ರೋ ಅವರೆಲ್ಲರನ್ನ ಅದರಲ್ಲಿ 2 ಜನರನ್ನ ಖುಲಾಸೆ ಮಾಡಿ 2 ರಿಂದ 17ರವರೆಗೆ ಏನು ಆರೋಪಿಗಳಿದ್ದರೋ ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಕೇಶವ್ ಟಿಂಗ್ರಿಕರನ್ನು ಹೊರತುಪಡಿಸಿ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ಹೇಳಿ ಈಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ನಮ್ಮ ತಮ್ಮಗೆ ನಮ್ಗೆ ನ್ಯಾಯ ಸಿಕ್ಕದಂತ ಹೇಳ್ತಾರೆ. ಈ ಕೇಸಿಗೆ ನಮ್ಮ ತಾಯಿ ಅಪೀಲ್ ಮಾಡಿದ್ಲು. ನಮ್ಮ ತಾಯಿ ಇದಾದ್ಮೇಲೆ ನಮ್ಮ ಅಣ್ಣಾರು ಎಲ್ಲ ಮಾಡ್ಕೊಂಡ್ರು. ನಮಗೆ ಗುರುರಾಜಿ ಬಸವರಾಜ್ ಕೊರವರು ಆಮೇಲೆ CBI ಸರ್ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಮ್ಮ ಕೇಸ್ ಸ್ಟ್ಯಾಂಡ್ ಆಗೈತಿ. ನಮ್ಮ ತಮ್ಮಗೆ ಅವಾಗ ಸಿಗಬೇಕಾಗಿತ್ತು. ನಮ್ಮ ತಮ್ಮ ಮೋಸ ಅನ್ಯಾಯ ಆಗಿದ್ದಕ್ಕೆ ಅದಕ್ಕೆ ಕಾನೂನು ಇದೆ, ಎಲ್ಲ ಇದೆ. ಮಾಡಿದ ಅಪರಾಧಿ ನಾನು ಅಪರಾಧಿ ಮಾಡಿಲ್ಲ ಅಂತೇಳಿ ಅವ್ನು ಹೇಳಿದ್ರು. ಅವ ಇಷ್ಟೆಲ್ಲ ಅವ್ನು ಅಧಿಕಾರಿ ಇದ್ದಿದ್ದಕ್ಕೆ ಅವನ್ನೆಲ್ಲ ಮುಚ್ಕೊಂಡೋಗಿತ್ತಂತೆ ಅವ್ನು ತಿಳಿದಿದ್ದ. ಅದಕ್ಕೆ ದೇವರ ಇದ್ದಾನೆ. ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದ್ದಕ್ಕೆ ನಾವು ಖುಷಿ ಪಡ್ತೇವೆ. ಅಂದಾಗ ನಮ್ಮ ಮನೆಗೆ ಎಲ್ಲರಿಗೆ ನಮಗೆ ಶಾಂತಿ ಸಿಕ್ಕೈತಿ. ಈಗ ಬಸವರಾಜ ಮುತ್ತಿಗೆ ಅದಲ್ಲ, ಅವಾಗ ನಮ್ಮ ತಮ್ಮ ಇದ್ದಾಗ ಒಂದು ಸ್ವಲ್ಪ ನಮ್ಗೆ ಕ್ಲೂ ಕೊಟ್ಟಿದ್ರೆ ನಮ್ಮ ತಮ್ಮನ ಜೀವ ಬದುಕ್ತಿತ್ತು. ನಮ್ಮ ತಮ್ಮ ಮಕ್ಕಳು ಎಲ್ಲರೂ ನೆಮ್ಮದಿಯಿಂದ ಇರ್ತಿದ್ರು. ಆ ಉದ್ದೇಶಕ್ಕಾಗಿ ಅದನ್ನು ಈಗ ಮಾಡೋ ಬದಲು ಅವಾಗ ಮಾಡಿದ್ರೆ ನಮ್ಗೆ ನಮ್ಮ ಕುಟುಂಬಕ್ಕೆ ಒಂದಿಟ್ಟು ಇದಾಕತ್ತ ಅನ್ನಿಸ್ತಾ ಇದು ಮಾಡೋದು. ಅದು ಈಗ ಮಿಂಚಿಲ್ಲ. ಇಷ್ಟು ವರ್ಷ ಖರ್ಚಿದ್ದಕ್ಕೆ 10 ತಿಂಗಳ ನಂತರ ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದೆ. 10 ವರ್ಷದ ನಂತರ ನಮ್ಮ ತಮ್ಮಗೆ ನ್ಯಾಯ ಸಿಕ್ಕದಂತ ನಾವು ಮಾಡ್ತೀವಿ. ನನಗೆ ನ್ಯಾಯಾಧೀಶರು ನ್ಯಾಯಾಲಯ ಏನು ತೀರ್ಪು ತೊಗೊಂಡೈತಿ ಅದಕ್ಕೂ ಕೂಡ ನಾನು ತಲೆಬಾಗೇನಿ. ನನ್ನ ಕ್ಷೇತ್ರ ಜನ ಖುಷಿ ಪಟ್ಟರು, ನಾನು ಖುಷಿ ಪಡ್ತೇನೆ. ಆಮೇಲೆ ನಾವು ಇನ್ನೂ ಸಂತೋಷ ಅಂತೂ ನಮಗಿನ್ನೂ ಸಿಕ್ಕಿಲ್ಲ. ನನ್ನ ಗಂಡನ ನೋವು ಅಂತೂ ನಮ್ಗೆ ಯಾವತ್ತೂ ಮರೆಯೋಕ್ಕಾಗಿಲ್ಲ, ಮರಿದೂ ಇಲ್ಲ. ನನ್ನ ಗಂಡನ ನೋವು ಯಾರು ತುಂಬಿಕೊಡೋಕ್ಕಾಗೋದೂ ಇಲ್ಲ. ಏಕಾಏಕಿ ದೂರ ಸರ್ ಅಂದ್ರೆ ಸಣ್ಣ ಮಕ್ಕಳು ಸರ್, ಮಕ್ಕಳ ಭವಿಷ್ಯದ ಕಡೆ ಲಕ್ಷ್ಯ ಕೊಡ್ಬೇಕಾಯ್ತು, ಮಕ್ಕಳು ಭವಿಷ್ಯ ನೋಡ್ಬೇಕಾಯ್ತು. ಏನೋ ಒಂದು ಕನಸು ನನಸಾಗೈತಿ. ಮುಂದೆ ಕೂಡ ಕ್ಷೇತ್ರ ಜನ ಎಲ್ಲ ಉಡೇದಾಗ ಹಾಕೊಂಡು ನನ್ನ ಮಗನ್ನ ಎಬಿಸಿಡಿತಾರ. ಕ್ಷೇತ್ರ ಜನದ್ದೆಲ್ಲ ಆಸೆ ನನ್ನ ಮಗ ಮಾಡ್ತಾನನ್ನು ಅಂತ ಹೋಪ್ಸ್ ಒಳಗದೇನಿ. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗಲಿ, ಅವ್ರಿಗೆ ಶಿಕ್ಷೆ ಆಗಲಿ ಅಂತ ನಾವು ಬೇಡ್ಕೊಳ್ಳೋಂಗಿಲ್ಲ ಸರ್. ಯಾರಿಗೂ ಶಿಕ್ಷೆ ಆಗಲಿ ಅಂತ ನಾ ಕೇಳ್ಕೊಳ್ಳೋದು ಇಲ್ಲ. ದೇವ್ರದಾನ ದೊಡ್ಡವ, ನ್ಯಾಯಾಲಯ ಐತಿ, ನ್ಯಾಯಾಧೀಶರದಾರ. ನನ್ನ ಮಕ್ಕಳನ್ನು ಕಷ್ಟಪಟ್ಟಷ್ಟು ನಾ ಕಷ್ಟಪಟ್ಟಷ್ಟು ಯಾರು ನೋವು ಪಡೋದು ಬೇಡ. ಇವತ್ತಿನ ಮಟ್ಟಿಗೂ ನನ್ನ ಗಂಡ ಜೀವಂತ ಅದಾನ, ಮುಂದೂ ಜೀವಂತ ಇರ್ತಾನ. ಲಾಸ್ಟಲ್ಲಿ ಮಾತಾಡಿದ ಮಲ್ಲಮ್ಮ, ಕೊಲೆಯಾದ ಯೋಗೀಶ್ ಗೌಡರ ಹೆಂಡತಿ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗಲಿ ಅಂತ ನಾವೇನು ಬಯಸೋದಿಲ್ಲ ಅಂತ. ವೈ ಇಸ್ ದಿಸ್ ಅಂದರೆ, ಓಕೆ, ಈ ನಮಗೇನೋ ಜರ್ನಲಿಸಮಲ್ಲಿದ್ದೀವಿ, ಈ ಕೇಸನ್ನು ಹೆಜ್ಜೆಗೂ ಫಾಲೋ ಅಪ್ ಮಾಡಿರ್ತೀವಿ. ನೀವೇನು ಹಂಗೆ ಮಾಡಿರೋದಿಲ್ಲ. ನಿಮ್ಮ ಸುಮ್ಮನೆ ಒಂದು ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ. ಯೋಗೀಶ್ ಗೌಡ ಕೊಲೆಯಾದಾಗ ಗೋಳಾಡಿ ಅತ್ತಂಥ ಈ ಹೆಣ್ಣುಮಗಳು ಪಿಲ್ಲರ್ ಟು ಪೋಸ್ಟ್ ಓಡಾಡಿದ್ಲು. ಕಂಡಲ್ಲಿ ಮನವಿ ಕೊಟ್ಲು, ನನ್ನ ಗಂಡನನ್ನು ವಿನಯ್ ಕುಲಕರ್ಣಿ ಕೊಲೆ ಮಾಡಿಸಿದ್ದಾನೆ. ಈ ಪ್ರಕರಣದಲ್ಲಿ ಧಾರವಾಡ ಪೊಲೀಸರು ನಮಗೆ ಮೋಸ ಮಾಡಿದ್ದಾರೆ, CBI ತನಿಖೆ ಕೊಡಿ ಅಂತ. ಏಕಾಏಕಿ ನಿಧಾನವಾಗಿ ಕೇಸಿನಿಂದ ಹೊರಗೆ ಸರ್ಕೊಂಬಿಟ್ಟಿದ್ದು, ಹಿಂದೆ ಸರ್ಕೊಂಬಿಟ್ಟಿದ್ದು. ವಿಚಾರಣೆ ಶುರುವಾದಾಗ ಕಟಕಟಗೆ ಬಂದು ನಿಂತು 6 ಜನ ಸರೆಂಡರ್ ಆಗಿದ್ರಲ್ಲ ಅವಾಗ, ಬಸವರಾಜ್ ಮುತ್ತಿಗೆ ಆ್ಯಂಡ್ ಅದರ್ಸ್. ಇವರು ನಮ್ಮ ಗಂಡ ಎಲ್ಲ ಚೆನ್ನಾಗೇ ಇದ್ರಿ, ಇವ್ರು ನಮ್ಮ ಗಂಡನ ಕೊಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಬಿಟ್ಲಿ ಹೆಣ್ಮಗಳು. ವಿನಯ್ ಕುಲಕರ್ಣಿ ಹತ್ರ ದುಡ್ಡು ತಗೊಂಡು, ನಾನು ಹೆಂಗೆ ಅಂತ ನಿಮಗೆ ಗೊತ್ತು, ಸುಮ್ಮನೆ ಸಾಕ್ಷಿ ಆಧಾರಗಳು ಪುರಾವೆಗಳಿಲ್ಲದೆ ಮಾತಾಡುವಂಥವನಲ್ಲ ನಾನು. ಇನ್ವೆಸ್ಟಿಗೇಷನ್ನಲ್ಲಿ ಬಂದಿರುವ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಯಾರ ಮನೆಯಲ್ಲಿ ಯಾರು ಎಷ್ಟು ದುಡ್ಡು ತಂದು ಕೊಟ್ಟರು, ಇನ್ವೆಸ್ಟಿಗೇಷನಲ್ಲಿ ಬಂದಿರೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇದೇ ಮಲ್ಲಮ್ಮ ತನ್ನ ಗಂಡನ ಹಂತಕ ಷಡ್ಯಂತ್ರ ಮಾಡಿದವನು ಆತನ ಹತ್ರ ದುಡ್ಡಿಸ್ಕೊಂಡು ಕೇಸ್ನಲ್ಲಿ ಉಲ್ಟಾ ಹೊಡೆದು ಬೇಡವಾಗಿತ್ತಿದು. ಹಂಗೆ ಯಾಕೆ ಮಾಡಿದ್ರಿ ಅಂತ ಈಗ ಕೇಳಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಅಂತಾನೆ. ಮಕ್ಕಳ ಭವಿಷ್ಯ
ಸಂಜೆ ಸಡನ್ಲಿ ನಂಗೆ ನಮ್ಮ ಹುಡುಗರು ಬಂದು ಮಲ್ಲಮ್ಮ ಲೈವಲ್ಲಿದ್ದಾಳೆ ಅಂದರೆ ಏನು ಮಾತಾಡೋಣ ಅಂತ ಅನ್ನಿಸ್ಬಿಡ್ತು. ಏನು ಮಾತಾಡೋಣ, ದುಡ್ಡು ತಗೊಂಡಿಲ್ಲ ಅಂತ ಲೈವ್ನಲ್ಲಿ ಹೇಳಿದ್ದ ಮತ್ತು ಬೇರೆ. ಬಟ್ ಇನ್ವೆಸ್ಟಿಗೇಷನ್ನಲ್ಲಿ ಬಂದಿದೆ ರೀ, ತನಿಖೆಯಲ್ಲಿ ಬಂದಿರುವಂಥ ವಿಷಯ. ನಾಗರಾಜ್ ಗೌರಿ ಮನೆಯಲ್ಲಿ ಶಿವಾನಂದ ಕರಿಗಾರ್ ನನ್ನ ಕೈಗೆ 20 ಲಕ್ಷ ರೂಪಾಯಿ ತಂದು ಕೊಟ್ಟರು. 20 ಲಕ್ಷ ಮಾತ್ರನಾ? ತನಿಖೆಯಲ್ಲಿ ಅಷ್ಟು ಬಂತು. ಈಗ ನನ್ನ ಕ್ಷೇತ್ರದ ಜನ ನನ್ನ ಮಕ್ಕಳನ್ನು ಹುಡುಗಿ ಹಾಕಿಕೊಳ್ಳಬೇಕು. ಯಾವ ಕ್ಷೇತ್ರದ ಜನ? ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತನಾ? ನೋಡಿ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಮಾ ಅವರು ಈ ಪ್ರಕರಣದಲ್ಲಿ ನೊಂದವರಿಗೆ ಪರಿಹಾರ ಕೊಡಬೇಕು ಅಂತ ನಿನ್ನೆ ವಾದ ಮಾಡಿದಾಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಈ ಪ್ರಕರಣದಲ್ಲಿ ನೊಂದವರು ಯಾರು ಅಂತ ಕೇಳಿದ್ರು. ಯೋಗೀಶ್ ಗೌಡ ಹೆಂಡತಿ ಮಲ್ಲಮ್ಮ ನೊಂದವರಲ್ಲ ಅಲ್ವಾ ಅಂತ. ಯಾವಾಗ ಈ ಹೆಣ್ಮಗಳು ಆ ಲೆವೆಲ್ಲಿಗೆ ಉಲ್ಟಾ ಹೊಡೆದ್ಲು, ಈಕೆಯನ್ನು ಕೈಬಿಟ್ಟು ಗುರುನಾಥ ಗೌಡರು ಮತ್ತು ಗುರುನಾಥ ಗೌಡರ ತಾಯಿ ತುಂಗಮ್ಮ ಕೇಸ್ ಮುಂದುವರಿಸಿದ್ರು. ಇವರು ಹೋರಾಡಿದ್ರು. 6 ಕೇಸ್ ಹಾಕಿಸ್ಕೊಂಡ್ರು ಅವರು. ವಿನಯ್ ಕುಲಕರ್ಣಿಗೆ ಈಗ ಶಿಕ್ಷೆ ಆಗಿದೆ ರೀ, ಬಟ್ ಸ್ಟಿಲ್ MLA. ಪೊಲೀಸರ ಮಾತು ಕೇಳ್ತಾರೆ. ಯಾರು ಕೇಸು ಏನು ಮಾಡಿದ್ರು? ಹಾಕ ಕೇಸು 2 ಸಲ ಜೈಲಿಗೆ ಹೋಗಿ ಬಂದರು ಗುರುನಾಥ ಗೌಡರು. ಈಗ ಅಬ್ಸ್ಕಾಂಡಿಂಗ್. ಗುರುನಾಥ ಗೌಡರು ಕ್ಯಾಮರಾದ ಮುಂದೆ ಎಲ್ಲಿದ್ದಾರೆ ಅಂದರೆ ಇಲ್ಲ. ಯಾಕೆ? ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಈಗ ಇನ್ನೊಂದು ಕೇಸು. ಧಾರವಾಡ ಹಿಂಗಾಗಿ ಹೋಯ್ತಾ ಅಂತ ಅನಿಸೋದು ಒಂದೊಂದು ಸಲ. ಧಾರವಾಡ ಹಿಂಗಾಗಿ ಹೋಯ್ತಾ ಅಂತ. ಎಲ್ಲದಕ್ಕೂ ಒಂದೊಂದು ಕಾಲ ಬರ್ಬೇಕ್ರಿ. ಕಾಲ ಬಂದಾಗ ಎಲ್ಲ ಕರೆಕ್ಟ್ ಆಗುತ್ತಪ್ಪ. ನೋಡಿ, ಇಡೀ ಕೇಸ್ಗೆ ಒಂದು ಪೊಲಿಟಿಕಲ್ ಆ್ಯಂಗಲ್ಲೂ ಇದೆ. ಕೊಲೆ ನಡೆದಾಗ ಮುಖ್ಯಮಂತ್ರಿಗಳಾಗಿದ್ದವರು ಈಗ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರೇ. ಕೊಲೆ ನಡೆದಾಗ ಗೃಹ ಸಚಿವರಾಗಿರುವವರು ಈಗ ಗೃಹ ಸಚಿವರಾಗಿರುವ ಡಾಕ್ಟರ್ ಪರಮೇಶ್ವರ್ ಅವರೇ. ಈಗ ವಿನಯ್ ಕುಲಕರ್ಣಿ ಶಾಸಕ, ಆವಾಗ ಜಿಲ್ಲಾ ಉಸ್ತುವಾರಿ ಸಚಿವ. ಈಗ ಸಂತೋಷ್ ಲಾಡೇನ್ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರಲ್ಲ, ಆವಾಗ ವಿನಯ್ ಕುಲಕರ್ಣಿ ಇದ್ದದ್ದು. ವಿಚಿತ್ರ ಅಂದರೆ 2 ದಿನಗಳ ಹಿಂದೆ ಒಂದು 30 ಜನ MLAಗಳು ದಿಲ್ಲಿಗೆ ಹೋದ್ರಲ್ಲ ಕಾಂಗ್ರೆಸ್ ವರಿಷ್ಠರನ್ನು ಭೇಟಿಯಾಗಿ ಕ್ಯಾಬಿನೆಟ್ ರೀಶಫಲ್ ಮಾಡಿ ನಾವು ಮಂತ್ರಿ ಆಗ್ತೀವಿ ಅಂತ ಕೇಳೋದಕ್ಕೆ ಅದರಲ್ಲಿ ವಿನಯ್ ಕುಲಕರ್ಣಿ ಕೂಡ ಇದ್ದರು. ನನಗೆ ನೋಡಿದಾಗ ಆಶ್ಚರ್ಯ ಅನ್ನಿಸ್ತಿತ್ತು, ಇನ್ನೇನು ಜಡ್ಜ್ಮೆಂಟ್ ಬರೋದಿದೆ, ಹೆಂಗೆ ಧೈರ್ಯದ ಮೇಲೆ ಅಂತ. ಏನೋ ಕಾನ್ಫಿಡೆನ್ಸ್ ಇತ್ತೋ ಏನೋ ಕೇಸ್ ಬಿದ್ದು ಹೋಗುತ್ತೆ ಅಂತ. ಐ ಡೋಂಟ್ ನೋ. ಆ ವಿಷಯಕ್ಕೆ ಹೋಗೋದು ಬೇಡ. ಈಗ ಇದೇ ಸಿದ್ದರಾಮಯ್ಯನವ್ರ ಹತ್ರ, ಇದೇ ಡಾಕ್ಟರ್ ಪರಮೇಶ್ವರ್ ಅವ್ರ ಹತ್ರ ಬರಲಿಲ್ವಾ ಯೋಗೀಶ್ ಗೌಡ ಕುಟುಂಬದವರು? ಅನ್ಯಾಯ ಆಗಿದೆ ನಮಗೆ, ಸರಿಯಾಗಿ ತನಿಖೆ ಆದರೂ ಮಾಡಿಸಿ. ಧಾರವಾಡ ಪೊಲೀಸರು ಸರಿ ಮಾಡೋದಿಲ್ಲ, CID ಕೊಡಿ ಇದರ ತನಿಖೆನ. ಇಲ್ಲ ಆಗೋದಿಲ್ಲ ಅಂದರೆ CBI ಕೊಡಿ. ಕಾಲು ಬಿದ್ದು ಬೇಡ್ಕೊಂಡ್ರು. ಅಲ್ರಿ, ಕೊಲೆ 6:30 7 ಗಂಟೆಗೆ ಕೊಲೆ ಆಗಿದೆ. ಬೆಳಗ್ಗೆ 9:30 ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ವಿಧಾನಸೌಧದಲ್ಲಿ ನಿಂತ್ಕೊಂಡು ಹೇಳ್ಬಿಟ್ರು ಭೂ ವ್ಯಾಜ್ಯಕ್ಕಾಗಿ ಕೊಲೆ ನಡೆದಿದೆ ಅಂತ. 9:30. ಆಮೇಲೆ 10:00 ಧಾರವಾಡ ಪೊಲೀಸ್ ಕಮಿಷನರ್ ಪಾಂಡುರಂಗ ರಾಣೆ ಹೇಳ್ತಾರೆ, ಕೊಲೆ ಆಗಿದೆ, ಯಾಕಾಗಿದೆ ಅನ್ನೋದನ್ನು ತನಿಖೆ ಮಾಡ್ಬೇಕು ನಾವಿನ್ನೂ ಅಂತ. ಹೋಮ್ ಮಿನಿಸ್ಟ್ರಿಗೆ ಹೇಳಿಬಿಟ್ಟಿದ್ರು ಭೂ ವ್ಯಾಜ್ಯಕ್ಕಾಗಿ ಕೊಲೆ ಅಂತ. ಕಮಿಷನರ್ದು ಬೇರೆ ಕಥೆ ಇತ್ತು ಬಿಡಿ. ಕೊಡಲಿಲ್ಲ, CBI ತನಿಖೆ ಕೊಡಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಷ್ಟು ಕಾಲ, ಡಾಕ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಆಗಿರುವಷ್ಟು ಕಾಲ. 2018ರ ಚುನಾವಣೆಯಲ್ಲಿ ಸೋತರು. 2018ರ ಚುನಾವಣಾ ಪ್ರಚಾರ ಕೂಡ ಆ ಭಾಗದಲ್ಲಿ BJPಗೆ ಪ್ರಚಾರಕ್ಕೆ ಇದೊಂದು ಅಸ್ತ್ರ ಆಗಿತ್ತು. ಉಪ್ಪಿನ ಬೆಟಗೇರಿ ಗ್ರಾಮದಲ್ಲಿ ನಿಂತ್ಕೊಂಡು ಯಡಿಯೂರಪ್ಪನವ್ರು ಹೇಳಿದ್ರು, ಮತ ಹಾಕಿ ನಮ್ಮನ್ನು ಗೆಲ್ಲಿಸಿ, ನಾವು ಅಧಿಕಾರಕ್ಕೆ ಬಂದರೆ ಯೋಗೀಶ್ ಗೌಡರ ಕೊಲೆಗಡಕರನ್ನು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀವಿ ಅಂತ ಯಡಿಯೂರಪ್ಪನವ್ರು ಹೇಳಿದ್ರು. ಹೆಬ್ಬಳ್ಳಿ ಯೋಗೀಶ್ ಗೌಡರು ಜಿಲ್ಲಾ ಪಂಚಾಯತ್ ಗೆದ್ದಿದ್ದಲ್ಲಿ ಅಮಿತ್ ಶಾ ಬಂದು ಹೇಳಿದ್ರು, ಅಮಿತ್ ಶಾ ನಿಂತ್ಕೊಂಡು ಹೇಳಿದ್ರು, ನಮ್ಮ ಕೈ ಹಿಡೀರಿ, ಯೋಗೀಶ್ ಗೌಡರ ಹಂತಕನನ್ನು ಬಿಡೋದಿಲ್ಲ ನಾವು ಅಂತ. ಇವತ್ತು ಯಡಿಯೂರಪ್ಪನವ್ರು ಸಿಕ್ಕಾಗ ಮಾಧ್ಯಮದವ್ರು ಅದನ್ನೇ ಕೇಳಿದ್ರು, ನೀವು ಹೇಳ್ದಂಗೆ ಆಯ್ತಲ್ಲ ಅಂತಿಮವಾಗಿ ಅಂತ. ಅದು ಇದೆ, ಹಳೆ ವಿಡಿಯೋನೂ ಇದೆ. ಆವಾಗ 2018ರ ಪ್ರಚಾರದಲ್ಲಿ ಯಡಿಯೂರಪ್ಪನವ್ರು ಹೇಳಿದ್ದು. ಈಗಿನ ರಿಯಾಕ್ಷನ್ನು ಇದೆ, ಕೇಳಿಸ್ಕೊಳ್ಳಿ ಒಮ್ಮೆ. ಜಿಲ್ಲಾ ಪಂಚಾಯತಿ ಸದಸ್ಯ ಯೋಗೀಶ್ ಗೌಡರ ಹತ್ಯೆ ಆಯಿತು, ಕೊಲೆಗಡಕರ ಕೈ ಜೋಡಿಸಿದಾರೋ, ಈ ಸಚಿವ ಉಳಿದ ಎಲ್ಲರ ಬಗ್ಗೆ ಸಮಗ್ರ ತನಿಖೆಯನ್ನು ಮಾಡಿಸಿ ಇವ್ರು ಎಲ್ಲಿ ಕಳಿಸಬೇಕು ಅಲ್ಲಿ ಕಳಿಸ್ತಾ ಇದ್ರೆ ನನ್ನನ್ನು ಯಡಿಯೂರಪ್ಪ ಅಂತ ನೀವು ಕರಿಬೇಡಿ ಬಂಧುಗಳೇ.
ವಿನಯ್ ಕುಲಕರ್ಣಿ ಅವರೇ, ಇನ್ನು ಕೇವಲ 30 ದಿವಸ ನಿನ್ನ ಕಾಲ. ಅದಾದ್ಮೇಲೆ ನಾವು ನೋಡ್ತೇವೆ ನಿನ್ನ ಗೂಂಡಾಗಿರಿ ಯಾವ ರೀತಿ ನಡೆಸ್ತೀಯ ಅಂತ ಹೇಳಿ. ಯಾವ ಜಿಲ್ಲಾ ಪಂಚಾಯತಿ ಸದಸ್ಯರ ಕೊಲೆಗೆ ಕಾರಣಕರ್ತನಾಗಿದೆಯೋ ನಿನಗೆ ತಕ್ಕ ಪಾಠವನ್ನು ಕಲಿಸ್ತಾ ಇದ್ರೆ ನನ್ನ ಹೆಸರು ಯಡಿಯೂರಪ್ಪ ಅಂತ ನೀವು ಕರಿಬೇಡಿ ಬಂಧುಗಳೇ. ನಾನೇನ್ ಹೇಳ್ಬೇಕು ಅಂತ ತೋಚ್ತಾ ಇಲ್ಲ. ಇದು ನೋವನ್ನು ಸಹಿಸುವಂತ ಶಕ್ತಿ ಅವ್ರ ಕುಟುಂಬಕ್ಕೆ ಬರಲಿ ಅಂತ ಮಾತನ್ನ ಕೇಳಬಹುದು. ಈ ತರ ಘಟನೆಗಳು ಆಗಬಾರ್ದಾಗಿತ್ತು, ಆಗಿದೆ. ಎಲ್ಲ ಏನ್ ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ನಾನೇನ್ ಹೇಳ್ಬೇಕು ಹೇಳಿದ್ದೆ. ಇವತ್ತು ನಾನೇನ್ ಹೇಳಿದ್ದೆ ಅದೇ ಸತ್ಯ ಅನ್ನುವಂಥದ್ದು ಸಾಬೀತಾಗಿದೆ. ಅದೇ ಸೊ ಈ ತರ ಘಟನೆಗಳು ಆಗಬಾರ್ದಾಗಿತ್ತು, ಆಗಿದೆ. 2018 ವಿಧಾನಸಭಾ ಚುನಾವಣೆಯಲ್ಲಿ ಹಾಗೆ ಹೇಳಿ ಪ್ರಚಾರ ಮಾಡಿದ್ರು. BJP ಕಾಂಗ್ರೆಸ್ ಸೋಲ್ತು 2018 ಗೌರ್ಮೆಂಟ್ ಬಿತ್ತು. BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಯಿತು, ಆದರೆ ಸರ್ಕಾರ ಮಾಡೋದಕ್ಕಾಗಲಿಲ್ಲ. ಕಾಂಗ್ರೆಸ್ಸು JDSನ ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು. ಮಿತ್ರ ಪಕ್ಷದ ವಿನಯ್ ಕುಲಕರ್ಣಿ ಸೋತ್ಬಿಟ್ರು. ಅವಾಗ ಅಮೃತ್ ದೇಸಾಯಿ ಗೆದ್ದರು ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ. ಆದರೂ ಮಿತ್ರ ಪಕ್ಷದ ಮಾಜಿ ಶಾಸಕರೊಬ್ಬರ ಪ್ರಕರಣವನ್ನು CBI ಕೊಟ್ಬಿಡ್ತಾರೆ. ಕುಮಾರಸ್ವಾಮಿಯವರು ಕೊಡಲಿಲ್ಲ. 2019 ಎಂಡ್ನಲ್ಲಿ ಆಪರೇಷನ್ ಕಮಲದ ಮೂಲಕ ಆ ಸರ್ಕಾರ ಬಿತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ತನಿಖೆಯನ್ನು CBI ಕೊಟ್ಟರು. CBI ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕ್ತು. ಇವತ್ತು ಹಿಂಗಿದೆ ಪರಿಸ್ಥಿತಿ. ನಮ್ಮ ಪಕ್ಷದವರು ಅವರೇನೋ ಇನ್ನು ಎಲ್ಲ ಪಕ್ಷದವ್ರಿಗೂ ಹೇಳೋ ಮಾತಿದು. ಸಿದ್ದರಾಮಯ್ಯನವರು ಒಂದು ನೊಂದ ಕುಟುಂಬ ಕೇಳ್ತಾ ಇದೆ, ಸತ್ಯ ಅದು ಏನಿದೆಯೋ ಹೊರಗೆ ಬರಲಿ, ಕೊಟ್ಬಿಡ್ತೀನಿ ನಾನು CBI ತನಿಖೆಗೆ ಅಂತ ಆವಾಗಲೇ ಒಂದು ನಿರ್ಧಾರ ತಗೊಂಡಿದ್ರೆ, ಅಯ್ಯೋ ನಮ್ಮ ಪಕ್ಷದ ಶಾಸಕರು ನಮ್ಮ ಸಚಿವರ ಮೇಲೆ ಆರೋಪ ಇದೆ, ಇದನ್ನೇನು CBI ಕೊಡೋದು ಅನ್ನೋ ಯೋಚನೆ ಮಾಡದೆ ಹೋಗಿದ್ರೆ ಕಥೆ ಯಾವತ್ತೂ ಮುಗೀತಿತ್ತು. ಇರಲಿ, ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.